ಸಾಮಾನ್ಯವಾಗಿ ಎಲ್ಲರೂ ಜೀವ ಮತ್ತು ಈಶ್ವರ, ನಾನು ಜೀವ, ಈಶ್ವರ ನನ್ನಿಂದ ಬೇರೆ, ಈ ಭಾವನೆಯಿಂದ ಶುರು ಮಾಡ್ತಾರೆ. ಜೀವ ಈಶ್ವರ ಬೇರೆ ಅನ್ನೋ ಭಾವನೆ ಜೀವೇಶ್ವರ ಭೇದ, ಇದಕ್ಕೆ ಭೇದ ಭಾವ ಅಂತ ಹೇಳ್ತೇವೆ. ಏನೇ ಸಾಧನೆಯಲ್ಲಿ ನಾನು ಈಶ್ವರ ಪ್ರಾಪ್ತಿಯಾಗಬೇಕು, ಈಶ್ವರನ ಒಂದಾಗಬೇಕು, ಇದು ಸಾಧನೆಯ ಬಗ್ಗೆ ಇರೋ ಚಿಂತನೆ. ನಾನು ಭಗವಂತನಿಗೆ ಒಂದಾಗಬೇಕು ಅಂತ, ನಾನು ಬೇರೆ ಭಗವಂತ ಬೇರೆ ಅನ್ನೋ ಕಲ್ಪನೆಯಿಂದ ಶುರುವಾಗುತ್ತೆ. ಕಡೆಗೆ ಭಕ್ತಿಯಲ್ಲಿ ಏನಾಗುತ್ತೆ, ಭಗವಂತ ಮತ್ತು ಭಕ್ತ ಇಬ್ರು ಒಂದಾದಾಗ ಅನುಭವ ಆಗುತ್ತದೆ. ಕ್ಷಣಕಾಲ, ಸ್ವಲ್ಪ ಕಾಲ ಭಗವಂತನಿಗೆ ಒಂದಾಗ್ತಾನೆ, ಆಮೇಲೆ ಬೇರೆ ಆಗ್ತಾನೆ, ಒಂದಾಗ್ತಾನೆ, ಬೇರೆ ಆಗ್ತಾನೆ. ಈಗ ಗೋಪಿಗೆ ಕೃಷ್ಣ ಕೃಷ್ಣ ಅಂದಾಗ ಕೃಷ್ಣ ಕಾಣ್ತಾನೆ, ಆಮೇಲೆ ಸ್ವಲ್ಪ ಕೃಷ್ಣ ಕಣ್ಮೇಲೆ ಆಗ್ತಾನೆ, ಅವಾಗ ವಿರಹ ಅಂತ ಹೇಳ್ತೀವಿ, ಭಗವಂತನಿಂದ ಬೇರೆ ಆಗಿದೆ. ಇದಕ್ಕೆ ವಿರಹ ಮತ್ತು ಭಕ್ತಿ ಇದೆಯಲ್ಲ, ಅದೆಲ್ಲ ಸ್ಪಿರಿಚುವಲ್ ಎಮೋಷನ್ಸ್, ಅಂದ್ರೆ ಆಧ್ಯಾತ್ಮಿಕ ಭಾವನೆಗಳು. ಇದು ಸಾಮಾನ್ಯ ಭಾವನೆ ಅಲ್ಲ. ಲೋಕ ವ್ಯವಹಾರದಲ್ಲಿ ಸಿಟ್ಟು ಬಂದದ್ದು ಬೇಜಾರಲ್ಲ ಇದು. ಇದು ಆ ಆಧ್ಯಾತ್ಮಿಕ ಭಾವನೆಯಲ್ಲಿ ವಿರಹ ಕೂಡ ಒಂದೇ. ವಿರಹದಲ್ಲಿ ಅಳ್ತಾರೆ, ಭಗವಂತ ಬಂದಾಗ ಖುಷಿಯಿಂದ ಕಣ್ಣೀರಿಡ್ತಾರೆ, ಎರಡೂ ಕೂಡ ಸಂತೋಷ ಕೊಡ್ತಾರೆ ಅವರಿಗೆ. ಅದು ಎರಡೂ ಆಧ್ಯಾತ್ಮಿಕ ಭಾವನೆ ಅಂತ ಹೇಳ್ತಾರೆ. ಆಯ್ತಾ. ಕಡೆ ಜ್ಞಾನದಿಂದ ಏನಾಗುತ್ತೆ, ಜೀವ ಜಗತ್ತು ಈಶ್ವರ ಎಲ್ಲ ಒಂದೇ ಅಂತ ಅನುಭವ ಆಗುತ್ತೆ, ಅದಕ್ಕೆ ಅದ್ವೈತ ಅಂತ ಹೇಳೋದು. ಭಕ್ತಿಯಲ್ಲಿ ನಾನು ಮತ್ತು ಭಗವಂತ, ನಾನು ಇದ್ದೇನೆ, ಭಗವಂತ ಇದ್ದೇನೆ, ಭಗವಂತ ಇದ್ದಾನೆ, ಇಬ್ರು ಒಂದೇ. ಅದು ಸಪರೇಷನ್ ಇರ್ತದೆ, ಒಂದೇ ಇರ್ತದೆ, ಅದಕ್ಕೆ ಭೇದ ಅಭೇದ ಅಂತ ಹೇಳ್ತೇವೆ. ಜ್ಞಾನದಲ್ಲಿ ಅಭೇದ, ನಾನು ಬೇರೆ ಭಗವಂತ ಬೇರೆ ಇಲ್ವೇ ಇಲ್ಲ. ಇದು 3 ಹಂತಗಳು. ಸಾಮಾನ್ಯವಾಗಿ ಎಲ್ಲ ಶುರು ಮಾಡೋದು ನಾನು ಬೇರೆ ಭಗವಂತ ಬೇರೆ, ಜೀವ ಬೇರೆ ಈಶ್ವರ ಬೇರೆ ಅಂತ. ಭಕ್ತಿಯಲ್ಲಿ ಜೀವ ಮತ್ತು ಈಶ್ವರ ಒಂದು ಏಕತ್ವವನ್ನು ಪಡಿತಾರೆ. ಜ್ಞಾನದಲ್ಲಿ ಜೀವ ಜಗತ್ತು ಈಶ್ವರ ಎಲ್ಲ ಒಂದೇ ಆಗ್ಬಿಡ್ತದೆ. ಅಜ್ಞಾನದಲ್ಲಿ ಜೀವ ಬೇರೆ ಜಗತ್ತು ಬೇರೆ ಈಶ್ವರ ಬೇರೆ ಅಂತ ಕಲ್ಪನೆ ಇರ್ತದೆ. ಸೊ ಜ್ಞಾನದಲ್ಲಿ ಅದ್ವೈತದಲ್ಲಿ ಜೀವ ಜಗತ್ತು ಈಶ್ವರ ಎಲ್ಲವೂ ಬ್ರಹ್ಮನೇ ಅಂತಾಗುತ್ತೆ. ಕಡೆಗೆ ಯೋಗದಲ್ಲಿ ಜೀವ ಜಗತ್ತು ಈಶ್ವರ ಇದೆ, ಅವೆಲ್ಲವೂ ಜೀವ ಅಂತ ನಾನಿದ್ದೇನೆ, ಆದ್ರೆ ನನಗೊಂದು ಸ್ವಲ್ಪ ನಾನು ಅಂತ ಇದ್ದೇನೆ ಮತ್ತು ಭಗವಂತ ಇದ್ದಾನೆ, ಎರಡು ನಾನು ಒಂದೇ. ಅಂದ್ರೆ ದ್ವೈತ ಇರ್ತದೆ, ಅಲ್ಲಿ ಒಂದು ಏಕತ್ವ ಇರ್ತದೆ, ಅದಕ್ಕೆ ಭೇದ ಅಭೇದ ಅಂತ ಹೇಳ್ತೇವೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ 4 ಹಂತಗಳಲ್ಲಿ ಜೀವ ಮುಂದಿರ್ತಾನೆ: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಅಂತ. ಸಾಲೋಕ್ಯ ಅಂದ್ರೆ ನಾನು ಭಗವಂತ ನನ್ನ ಲೋಕದಲ್ಲಿದ್ದಾನೆ ಅಂತ, ಭಗವಂತನ ಪೂಜೆ ಮಾಡ್ತೇನೆ, ಪೂಜಾ ರೂಮ್ನಲ್ಲಿ ಭಗವಂತನ ಆಹ್ವಾನ ಮಾಡ್ತೇನೆ, ಮಾಡಿ ನೈವೇದ್ಯ ಕೊಡ್ತೇನೆ, ಆ ಆರತಿ ಮಾಡ್ತೇನೆ, ಅದಕ್ಕೆ ಸಾಲೋಕ್ಯ, ಭಗವಂತನ ನನ್ನ ಲೋಕಕ್ಕೆ ಕರೀತೇನೆ. ಸಾಮೀಪ್ಯ ಅಂದ್ರೆ ಭಗವಂತ ಮತ್ತು ನನ್ನೊಟ್ಟಿಗೆ ಮಾತುಕತೆ ಆಗ್ತದೆ, ಭಗವಂತ ನನಗೆ ಗೈಡೆನ್ಸ್ ಮಾಡ್ತಾನೆ ಅಂತ. ಸಾರೂಪ್ಯ ಅಂದ್ರೆ ಭಗವಂತನ ಗುಣ ನನ್ಗೆ ಮೂಡಿ ಬರ್ತಾರೆ. ರಾಮನ ಗುಣ ಆದ್ರೆ ಧರ್ಮ ಮೂಡಿ ಬರ್ತದೆ, ಶಿವನ ಗುಣ ಆದ್ರೆ ವೈರಾಗ್ಯ ಮೂಡಿ ಬರ್ತದೆ, ಅದಕ್ಕೆ ಬೇರೆ ಬೇರೆ ದೇವತೆಗಳ ಗುಣ ನನ್ನ ಮೂಡಿ ಬರ್ತದೆ. ಸಾಯುಜ್ಯ ಅಂದ್ರೆ ನಾನು ಭಗವಂತ ಒಂದಾಗ್ತೇವೆ, ಬದುಕಿದ್ದಾಗ ಒಂದಾದಾಗ ಅನಿಸ್ತದೆ, ಆಮೇಲೆ ಬೇರೆ ಆಗ್ತೇನೆ, ಸತ್ತ ಮೇಲೆ ನಾನು ಭಗವಂತನ ಲೋಕಕ್ಕೆ ಹೋಗ್ತೇನೆ. ಇದು ಸಾಯುಜ್ಯ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಇದು ಭಕ್ತನ ಮುಕ್ತಿಯ ಮಾರ್ಗ. ಭೇದದಿಂದ ಭೇದಾಭೇದ ಅಂತ. ಅಭೇದಕ್ಕೆ ಜ್ಞಾನ ಬೇಕು. ಯಾರಿಗೆ ಪ್ರಶ್ನೆ ಇದೆಯಲ್ಲಿ? ಎನಿ ಕ್ವಶನ್ಸ್? ಸಾಯುಜ್ಯ ಮೀನ್ಸ್ ನಾನು ಭಗವಂತನಿಗೆ ಒಂದಾಗಿದ್ದೇನೆ, ಅದು ಬೇರೆ ಆಗಿದ್ದೇನೆ. ಫಾರ್ ಎಕ್ಸಾಂಪಲ್, ಈ ಬೆರಳಿದೆ, ದೇಹದಲ್ಲಿ ಒಂದಾಗಿದೆ ಮತ್ತು ಬೇರೆನೂ ಇದೆ, ಹಾಗೆ ಒನ್ ಬಟ್ ಸಪರೇಟ್. ಯಾರಿಗ ಪ್ರಶ್ನೆ ಇದೆಯಾ ಜೂಮ್ ಅಲ್ಲಿ? ವಾಸುಕಿ, ಎಕ್ಸಾಂಪಲ್, ನಾನೊಂದು ಬೆರಳಿದ್ದಾಗೆ, ಭಗವಂತ ಶರೀರ ಇದ್ದಾಗೆ, ಶರೀರ ಬೆರಳೊಟ್ಟಿಗಿದೆ ಬಟ್ ಬೇರೆನೂ ಆಗಿದೆ, ಒನ್ ಬಟ್ ಸಪರೇಟ್. ವಾಸುಕಿ ಏನು ಪ್ರಶ್ನೆ ಇದೆಯಾ? ಮಾಲಾ? ಪ್ರಶ್ನೆ ಏನಿಲ್ಲ ಗುರುಜಿ, ಅರ್ಥ ಆಯ್ತು ಗುರುಜಿ. ಇಲ್ಲ ಗುರುಜಿ. ನಾನೊಂದು ಸೂಕ್ಷ್ಮ ಬಂದಿರ್ತದೆ. ಸಪರೇಷನ್ ಭಕ್ತನಿಗೆ ಪೂರ್ತಿ ಡಿಸಾಲ್ವ್ ಆಗ್ಲಿಕ್ಕೆ ಇಷ್ಟ ಇರಲ್ಲ.
ಇಷ್ಟ ಇರೋದು ನಾನು ಭಗವಂತ ನನಗೆ ಇರಬೇಕು, ಎಂಜಾಯ್ ಮಾಡೋದು, ಆ ರೀತಿ ಐಡೆಂಟಿಟಿ ಇದೆ. ಈಗ ನಮ್ಮಲ್ಲಿ ನಿಮ್ಮಲ್ಲಿ ಯಾವ ಭಾವನೆ ಇದೆ? ನಾನು ಬೇರೆ ಭಗವಂತ ಬೇರೆ ಅಂತ ಭಾವನೆ ಇದೆಯಾ? ಎಲ್ಲರಿಗೆ ಆ ದ್ವೈತ ಭಾವನೆ ಇರುತ್ತೆ, ಅಲ್ಲಿ ಭಕ್ತಿ ಬಹಳ ಮುಖ್ಯ. ದ್ವೈತ ಭಾವನೆ ಇದ್ದಾಗ ಭಕ್ತಿ ಬಹಳ ಬಹಳ ಇಂಪಾರ್ಟೆಂಟ್. ಆ ಭಕ್ತಿಯಲ್ಲಿ ಮನಸ್ಸು ಶುದ್ಧ ಆಗ್ತಾ ಇದ್ದಾಗೆ ನಾನು ಭಗವಂತ ಸಮೀಪ ಆಗ್ತೇನೆ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಅಂತ ಆದಾಗ ನಿಧಾನವಾಗಿ ಜ್ಞಾನ ಮಾರ್ಗಕ್ಕೆ ಹೋಗ್ಬೋದು. ನಾನು ಭಗವಂತನಿಗೆ ಒಂದಾಗಬೇಕು ಅಥವಾ ಭಗವಂತನಿಗೆ ಒಟ್ಟಿಗೆ ಇರಬೇಕು, ಎರಡಲ್ಲೂ ಒಂದಾಗುತ್ತೆ. ಭಕ್ತಿ ಅನ್ನೋದು ಚಿತ್ತಶುದ್ಧಿಗೆ ಸಾಧನ. ಈಗ ಭಾವ ಸಮಾಧಿ ಬಗ್ಗೆ ಹೇಳ್ತಾರೆ. ಸಮಾಧಿಯಲ್ಲಿ ಬೇರೆ ಬೇರೆ ರೀತಿ, ಸವಿಕಲ್ಪ, ನಿರ್ವಿಕಲ್ಪ ಮತ್ತು ಜ್ಞಾನ ಸಮಾಧಿ ಅಂತ. ಸವಿಕಲ್ಪ ಸಮಾಧಿಯಲ್ಲಿ ಸಮಾಧಿ ಅಂದ್ರೆ ಮನಸ್ಸು, ದಿ ಅಂದ್ರೆ ಬುದ್ಧಿ. ಸಮಾಧಿ ಅಂದ್ರೆ ಬುದ್ಧಿ ಸಮತೋಲನಲ್ಲಿರುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ, ಅಳ್ಳಾಡಲ್ಲ, ಸರಿಯಾಗಿ ಕೆಲಸ ಮಾಡ್ತದೆ ಸಮಾಧಿ. ಇಲ್ಲದೆ ನಮ್ಮ ಬುದ್ಧಿ ಇದೆಯಲ್ಲ, ಅದು ಒಂದೇ ಕೆಲಸ ಮಾಡಲ್ಲ, ಅದು ಈ ಕಡೆ ಹೋಗುತ್ತೆ, ಅದು ಈ ಕಡೆ ಹೋಗುತ್ತೆ. ಅದು ಬುದ್ಧಿನ ಓಡಿಸೋದು ಯಾರು? ಅಹಂಕಾರ. ಅಹಂಕಾರಕ್ಕೆ ರಾಗ ದ್ವೇಷಗಳು ತುಂಬಿಕೊಂಡು ಹೋಗಿದ್ದಾವೆ. ರಾಗ ದ್ವೇಷ, ಆ ಬುದ್ಧಿ ಏನಾಗುತ್ತೆ? ಇಂಬ್ಯಾಲೆನ್ಸ್ ಆಗುತ್ತೆ. ರಾಗದ್ವೇಷ ಇದ್ದಾಗ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ, ರಾಗದ್ವೇಷ ಇಲ್ಲಿದ್ದಾಗ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ. ರಾಗದ್ವೇಷ ಇಲ್ಲಿದ್ದಾಗ ಅಲ್ಲಿ ಏನಿದೆ? ಬರೀ ಸಾಕ್ಷಿ ಮಾತ್ರ ಇದೆ, ಪರಮಾತ್ಮ ಮಾತ್ರ ಇದ್ದಾನೆ ಹಿಂದ್ಗಡೆ. ರಾಗದ್ವೇಷ ಬಂದಾಗ ಬುದ್ಧಿ ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಅದು ಬೇಕು ಸರಿಯಾಗಿ ಕೆಲಸ ಮಾಡಬಾರ್ದು. ಸಮಾಧಿಯಲ್ಲಿ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ, ಅಂದ್ರೆ ಸಾಕ್ಷಿಯಾಗಿ ಜೀವನ ಮಾಡಿ ಕಲ್ತಾಗ ಸಮಾಧಿ ಅಂತ ಹೇಳ್ತೀವಿ. ಅಥವಾ ಧ್ಯಾನದಲ್ಲಿ ಸಮಾಧಿಯಲ್ಲಿ ಮುಳುಗಿದಾಗ ಬಾಹ್ಯ ಪ್ರಪಂಚ ಇರಲ್ಲ, ಅಲ್ಲಿ ಬುದ್ಧಿಯನ್ನು ಕೆಲಸ ಮಾಡ್ಲಿಕ್ಕಿಲ್ಲ, ಅದಕ್ಕೂ ಸಮಾಧಿ ಅಂತ ಹೇಳ್ತೇವೆ. ಬಾಹ್ಯ ಪ್ರಪಂಚ ಕೆಲಸ ಮಾಡ್ತಾರೆ, ಸಾಕ್ಷಿಯಾಗಿ ಕೆಲಸ ಮಾಡ್ತಾ ಇದ್ರೆ ಅದು ಸಮಾಧಿ ಅಂತ ಹೇಳ್ತೇವೆ. ಭಕ್ತನಿಗೆ ಅದಕ್ಕೆ ಸವಿಕಲ್ಪ ಸಮಾಧಿಯನ್ನು ಇನ್ನು ಪ್ರಯತ್ನ ಮಾಡ್ತಾ ಇರ್ತಾನೆ, ಇನ್ನು ಅಭ್ಯಾಸ ಮಾಡ್ತಾ ಇರ್ತಾನೆ. ನಿರ್ವಿಕಲ್ಪ ಅಂದ್ರೆ ಅದು ಅಭ್ಯಾಸ ಇಲ್ಲ, ಆಗ್ಬಿಟ್ಟಿದೆ, ಪ್ರಾಕ್ಟೀಸ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಭಕ್ತನಿಗೆ ಏನಾಗುತ್ತೆ? ಸಮಾಧಿ ಅಂದ್ರೆ ಜ್ಞಾನಿಯಲ್ಲಿ ಸಾಕ್ಷಿ ರೂಪ ಆಗಿರ್ತಾನೆ, ಭಕ್ತನಲ್ಲಿ ಆ ಭಗವಂತ ಗೈಡ್ ಮಾಡ್ತಾ ಇರ್ತಾನೆ ಬುದ್ಧಿಯನ್ನು, ಭಗವಂತನ ಇಂಟ್ಯೂಷನ್. ರಾಮಕೃಷ್ಣ ಮನಸ್ಸು ಏನೇ ಮಾಡ್ಬೇಕಂದ್ರೆ ನಮ್ಮ ತಾಯಿನ ಕೇಳಬೇಕು ಅಂತ ಹೇಳೋದು. ಅಂದ್ರೆ ಆ ಬುದ್ಧಿಗೆ ಜಗನ್ಮಾತೆಯ ಹೇಳ್ಬೇಕು, ಅದು ಭಕ್ತ. ಜ್ಞಾನಿಯಲ್ಲಿ ಯಾರು ಹೇಳ್ಬೇಕಾಗಿಲ್ಲ, ಸಾಕ್ಷಿಯಾಗಿದ್ದೇನೆ, ಅದು ಕ್ಲಿಯರ್ ಆಗಿ ಕೆಲಸ ಮಾಡ್ತದೆ ಬುದ್ಧಿ. ಸರಿನಾ? ಜ್ಞಾನ ಸಮಾಧಿ ಅಂದ್ರೆ ನಿರ್ವಿಕಲ್ಪ ಜ್ಞಾನ ಅಂತ ಹೇಳ್ತೇವೆ, ಬೇರೆ ಕಡೆ ಇದು ಸಮಾಧಿ ಅಭ್ಯಾಸ ಅಂತ ಹೇಳ್ತೇವೆ, ಸವಿಕಲ್ಪ ಮತ್ತು ನಿರ್ವಿಕಲ್ಪ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನೋಡಿದೆ ನಾವು ಬೇರೆ ಬೇರೆ ರೀತಿಯ ಸಮಾಧಿಗಳು. ರಾಮಕೃಷ್ಣ ಪರಮಹಂಸರು ಕೂತ್ಕೊಂಡು ಕಾಳಿ ಮಾತೆ ಆರಾಧನೆ ಮಾಡ್ತಾರೆ. ಆವಾಗ ಅವರಿಗೆ ಕಾಳಿ ಮಾತೆ ಆ ವಿಗ್ರಹದಲ್ಲಿ ಜೀವಂತ ಆಗಿ ಬಂದಾಗ ಕಾಣ್ತಾರೆ. ಓ, ಆ ವಿಗ್ರಹಕ್ಕೆ ಜೀವ ಬಂತು ಅಂತ, ಚೈತನ್ಯ ಬಂತು ಅಂತ. ಅದಕ್ಕೆ ಚಿನ್ಮಯ ರೂಪ ಅಂತ ಹೇಳ್ತೇವೆ. ರಾಮಕೃಷ್ಣ ಪರಮಹಂಸ ಪರೀಕ್ಷೆ ಮಾಡ್ತಾರೆ, ಅಲ್ಲಿ ಮೂಗಿಗೆ ಬೆರಳಿಟ್ಟು ಅಲ್ಲಿ ಉಸಿರಾಡ್ತಾ ಇದೆಯಾ ಅಂತ. ಅಲ್ಲಿ ಉಸಿರಾಡ್ತಾ ಇದೆ ಅಂತ ಹೇಳ್ತಾರೆ ವಿಗ್ರಹ. ಅಂದ್ರೆ ಸಾಲೋಕ್ಯ, ಆ ಭಗವಂತ ನಿಮ್ ಲೋಕಕ್ಕೆ ಬಂದ. ನೀವು ಭಗವಂತ ಲೋಕಕ್ಕೆ ಹೋದ್ರೆ ಸತ್ತ ಮೇಲೆ, ಬದುಕಿದ್ದಾಗ ಭಗವಂತ ನಿಮ್ ಲೋಕಕ್ಕೆ ಬಂದ. ಸಾಮೀಪ್ಯ ಅಂದ್ರೆ ರಾಮಕೃಷ್ಣ ಪರಮಹಂಸರು ಅವ್ರಿಗೆ ಕಾಳಿ ಮಾತೆ ಕಾಣ್ತಾಳೆ, ಮಾತಾಡ್ತಾರೆ, ಅವ್ರಿಗೆ ಸಂಶಯಗಳನ್ನು ನಿವಾರಣೆ ಮಾಡ್ತಾರೆ, ಅದಕ್ಕೆ ಸಾಮೀಪ್ಯ ಅಂತ ಹೇಳೋದು. ಇದನ್ನ ರಾಮಾಂಜಮ್ ಅವ್ರ ಜೀವನದಲ್ಲಿ ನೋಡ್ಬೇಕು. ರಾಮಾಂಜಮ್ಗೆ ಅವರಿಗೆ ಅವರ ದೇವತೆ ನಾಮಗಿರಿ ಅಂತ, ನಾಮಗಿರಿ ದೇವತೆ, ಆ ದೇವತೆ ಉಪಾಸನೆ ಮಾಡ್ತಿದ್ರು. ಆ ದೇವತೆ ಅವ್ರಿಗೆ ಕಂಡು ಬಂದು ಅವ್ರಲ್ಲಿ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಹೇಳ್ತಿದ್ರು, ಅದ್ಭುತವಾದ ಮ್ಯಾಥಮೆಟಿಕ್ಸ್ ಫಾರ್ಮುಲಾಗಳು. ಆ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಅವರು ಬರೀಲಿಕ್ಕೆ ಶುರು ಮಾಡಿದ್ರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಬೇರೆ ಮ್ಯಾಥಮೆಟಿಷಿಯನ್ಸ್ಗೆ 100 ವರ್ಷಗಳು ತಗೊಳ್ತಾ ಇದ್ರು. ಇದಕ್ಕೆ ವಿಷನ್ ಅಂತ, ಸಾಮೀಪ್ಯ ಅಂತ ಆ ದೇವತೆ ಬಂದು ಹೇಳ್ತಾರೆ ಯಾರಿಗೆ? ರಾಮಾಂಜನಿಗೆ. ಅದಕ್ಕೆ ಸಾಮೀಪ್ಯ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಕೆಲವರು ನನಗೆ ಭಗವಂತ ಕಂಡ, ಹಾಗೆ ಹೇಳ್ದ, ಹೀಗೆ ಹೇಳ್ದ, ಭಗವಂತ ನನಗೆ ಗೈಡೆನ್ಸ್ ಕೊಟ್ಟ ಅಂತ ಹೇಳ್ತಾರೆ. ಅಲ್ಲಿ ಸಾಮಾನ್ಯವಾಗಿ ಗೈಡೆನ್ಸ್ ಕೊಡೋದು ಏನು ನಮ್ಮ ಜಾಬ್ ಬಗ್ಗೆನೋ, ಮದುವೆ ಬಗ್ಗೆನೋ, ಅಥವಾ ಸಾಮಾನ್ಯ ವ್ಯವಹಾರಿಕ ವಿಷಯ ಬಗ್ಗೆ. ನಿಜವಾಗ್ಲೂ ಭಗವಂತ ಗೈಡೆನ್ಸ್ ಕೊಟ್ರೆ
ಹೈಯರ್ ಅಂದ್ರೆ ನಮ್ಮನ್ನ ನಮ್ಮಲ್ಲಿ ಭಗವಂತ ನಮ್ ಕಂಡ್ರೆ ನಮ್ಮ ಜೀವನದಲ್ಲಿ ತುಂಬಾ ಪರಿವರ್ತನೆ ಆಗುತ್ತೆ, ಡೀಪ್ ಚೇಂಜಸ್ ಆಗುತ್ತದೆ. ಸಾಮಾನ್ಯವಾಗಿ ಭಗವಂತನ ಸಜೆಷನ್ ಭಗವಂತ ಹೇಳ್ದಪ್ಪ ಅಂತ ಹೇಳಿದ್ರೆ ಏನೋ ಮಾಡ್ತಾರೆ, ಬಟ್ ಜೀವನದಲ್ಲಿ ಪರಿವರ್ತನೆ ಆಗಿರೋದಿಲ್ಲ. ಜೀವನದಲ್ಲಿ ಪರಿವರ್ತನೆ ಆಗಿದೆ ಭಗವಂತನ ಅನುಭವ ಆಗಿದೆ ಅಂತ. ಹಾ, ರಾಮಾಂಜವರಿಗೆ ಅವ್ರು ಬರ್ದಿಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇತ್ತ ಅಂತ. ಇಲ್ಲ ಸುಮ್ಮನೆ ಬರಿತಾ ಇದ್ರು. ಕೆಲವು ಸುಮ್ಮನೆ ಬರ್ತದೆ, ಅವರೇ ಸಾಲ್ವ್ ಮಾಡಿಲ್ಲ, ಅದನ್ನ ಬೇರೆಯವ್ರು ಸಾಲ್ವ್ ಮಾಡಿ ಟ್ರೈ ಮಾಡಿ ಕಡೆ. ಕೆಲವು ಅವರಿಗೆ ಅರ್ಥ ಆಗ್ತಾ ಇತ್ತು. ಅಲ್ಲ, ಅವ್ರು ಮ್ಯಾಥಮೆಟಿಕ್ಸ್ ಅವ್ರಿಗೆ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬರ್ತಾ ಇತ್ತು. ಕೆಲವು ಇಕ್ವೇಶನ್ ಅವ್ರು ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿತ್ತು, ಕೆಲವು ಅವ್ರು ಮಾಡ್ಲಿಕ್ಕೆ ಆಗಲಿಲ್ಲ. ಕೆಲವು ಅವರು ನೆಕ್ಸ್ಟ್ ಒಂದು 100 ವರ್ಷ ಆಯ್ತು ಬೇರೆ ಸಾಲ್ವ್ ಮಾಡ್ಲಿಕ್ಕೆ ಬೇರೆಯವರಿಗೆ. ಇದಕ್ಕೆ ಸಾಮೀಪ್ಯ ಅಂತ ಹೇಳುದು. ಸಾರೂಪ್ಯ ಅಂದ್ರೆ ರಾಮಕೃಷ್ಣರು ಭಗವಂತನ ಆರಾಧನೆ ಮಾಡ್ತಾ ಒಂದಾಗ್ಬಿಡ್ತದೆ, ಸಮಾಧಿಯಲ್ಲಿ ಮುಳುಗೋಗ್ಬಿಡ್ತದೆ, ಕುಣಿತಾ ಇರ್ತರು. ಅದು ಸಾರೂಪ್ಯ, ಆನಂದ ಇರ್ತದೆ, ಕುಣಿತಾ ಇರ್ತದೆ. ಅವರ ಹೆಂಡತಿ ಶಾರದಾದೇವಿಯಲ್ಲಿ ಜಗನ್ಮಾತೆಯನ್ನು ಕಂಡು ಅವಳಿಗೆ ಆರಾಧನೆ ಮಾಡಿದರು. ಇದು ಸಾಮೀಪ್ಯ, ಸಾಲೋಕ್ಯ. ಕಡೆಗೆ ಸಾರೂಪ್ಯ ಮತ್ತು ಸಾಯುಜ್ಯ ಅಂದ್ರೆ ಸಮಾಧಿಯಲ್ಲಿ ಆ ಭಗವಂತನಿಗೆ ಒಂದಾಗ್ಬಿಡ್ತದೆ. ನಾನು ಬೇರೆ ಭಗವಂತ ಬೇರೆ ಅಂತ ಇರೋದು, ಆಮೇಲೆ ಪುನಃ ಬೇರೆ ಆಗ್ತಾರೆ. ಇದಕ್ಕೆ ಭಾವ ಸಮಾಧಿ ಅಂತ ಹೇಳ್ತೇವೆ. ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಭಾವ ಸಮಾಧಿ ಹೇಳ್ತಾರೆ. ದಾಸ್ಯ ಭಾವ, ದಾಸ್ಯ ಭಾವ ಅಂದ್ರೆ ರಾಮ ಮತ್ತು ಹನುಮಾನ್ ಹೇಗಿದ್ರು ಅದು ದಾಸ್ಯ ಭಾವ. ರಾಮಕೃಷ್ಣ ಪರಮಹಂಸರು ದಾಸ್ಯ ಭಾವದ ಸಾಧನೆ ಮಾಡಿದ್ರು. ಏನ್ ಮಾಡಿದ್ರು? ನಾನು ಹನುಮಾನ್ ಅಂತ ಹನುಮಾನ್ ಭಾವ ತಂದುಕೊಂಡ್ರು. ಹನುಮಾನ್ ಆಗಿ ಜೀವನ ಮಾಡ್ತಿದ್ದ ಮರದ ಮೇಲೆ ಜೀವನ ಮಾಡಿ ಮಾಡಿದ್ರು. ಹಣ್ಣು ತಿನ್ನೋದು, ಮರದ ಮೇಲೆ ಇಡೋದು. ಆಹಾ, ರಾಮನ ಚಿಂತನೆ, ರಾಮ ರಾಮ್ ಶ್ರೀರಾಮ್ ಜಯ ರಾಮ್ ಅಂತ ರಾಮ ಕಂಡು ಬಂದ ಅವರಿಗೆ ಕಾಣಿಸಿ ಮಾಡಿದ್ರು. ಹನುಮಾನ್ ಭಾವದಲ್ಲಿ ಮಾಡಿದಾಗ ಹನುಮಾನ್ ಹಾಗೆ ಒಂದು 2 ಬಾಲನು ಬಂತು. ಆ ಭಾವ ಅದು ತುಂಬಾ ಪವರ್ಫುಲ್. ಕಡೆ ಮಾತೃಭಾವ ಅಂತ ರಾಮಕೃಷ್ಣ ಪರಮಹಂಸರು ಕಾಳಿಯುಟಿ ಮಾತೃಭಾವ, ನಾನು ಮಗು ತಾಯಿ. ಸಖಾಭಾವ ಅಂದ್ರೆ ಸ್ನೇಹಿತ, ಕೃಷ್ಣ ಮತ್ತು ಅರ್ಜುನ. ಪ್ರೇಮ ಭಾವ ಅಂದ್ರೆ ರಾಧಾ ಮತ್ತು ಕೃಷ್ಣ, ಗೋಪಿಕಾ ಮತ್ತು ಕೃಷ್ಣ. ನಿಮ್ಗೆ ಕೃಷ್ಣನ ಭಜನೆ ಮಾಡ್ಬೇಕಾ, ಗೋಪಿಕೆ ನನ್ನ ಧ್ಯಾನ ತಿಳ್ಕೊಂಡು ಮಾಡಿ, ಅವಾಗ ಭಜನೆ ಆ ಧ್ಯಾನ ಚೆನ್ನಾಗುತ್ತೆ. ಗೋಪಿಕಾ ಭಾವದಿಂದ ರಾಮಕೃಷ್ಣ ಪರಮಹಂಸರು ಸೀತಾ ಭಾವದಿಂದ ರಾಮನ ಧ್ಯಾನ ಮಾಡಿದ್ರು. ನಾನು ಸೀತೆ ಅಂತ ಸೀರೆ ಉಟ್ಕೊಂಡಿದ್ವಿ, ಸೀರೆ ಉಟ್ಕೊಂಡು ಸೀತೆ ನಾನು ಇಷ್ಟು ಬೇರೆ ಸ್ಯಾರಿ. ಆ ಸೀತೆ ಭಾವದಲ್ಲಿ ಅವ್ರಿಗೆ ಹೇಳ್ತಾ ಅವ್ರಿಗೆ ಬ್ರೆಸ್ಟ್ ಬರ್ಲಿಕ್ಕೆ ಸುಮ್ಮನಿದ್ರು. ವಾತ್ಸಲ್ಯ ಭಾವ ಅಂದ್ರೆ ಯಶೋದೆ ಮತ್ತು ಕೃಷ್ಣ. ಗುರು ಶಿಷ್ಯ ಭಾವ ಅಂದ್ರೆ ಅರ್ಜುನ ಮತ್ತು ಕೃಷ್ಣ. ಈ ರೀತಿ ಹಲವಾರು ಭಾವಗಳಿದಾವೆ. ಇದೆಲ್ಲ ನಮ್ಮ ಸಾಧನೆ ಮಾಡ್ಲಿಕ್ಕೆ ಬೇರೆ ಬೇರೆ ಭಾವ ಅಂತ ನಮ್ಮ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬಿಟ್ಟು. ಭಕ್ತಿಯಲ್ಲಿ ನವದಾ ಭಕ್ತಿ ಅಂತ ಹೇಳ್ತೇವೆ, ಅಂದ್ರೆ 9 ರೀತಿಯ ಭಕ್ತಿ ಅಂತ. ಶ್ರವಣಂ, ಕೀರ್ತನಂ, ಸ್ಮರಣಂ, ಹರೇ ಹರೇ ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಸೊ ಭಕ್ತಿ ಹೇಗಪ್ಪ ಬರ್ತದೆ? ಭಕ್ತಿ ಬರ್ಲಿಕ್ಕೆ ಕಾರಣ ಏನು? ಭಕ್ತಿ ಬರ್ಲಿಕ್ಕೆ ಭಕ್ತರ ಸಹವಾಸ, ಕಂಪನಿ. ಯಾರು ಬೇರೆ ಭಕ್ತರ, ಅದಕ್ಕೆ ಸತ್ಸಂಗ ಅಂತ ಹೇಳೋದು. ಆ ಸತ್ಸಂಗ ಹೇಳ್ತಾರೆ, ಒಬ್ರು ನನಗೆ ಹೀಗಾಯ್ತು, ನನಗೆ ಹೀಗಾಯ್ತು, ನನಗೆ ಭಗವಂತ ಹೀಗೆ ಕಂಡ ಅಂತ ಹೇಳಿ ಭಗವಂತ ನಮಗೆ ಗುಣಗಾನ ಹೇಳ್ತದೆ. ಅದು ನಮಗೆ ಪರಿಣಾಮ ಬೇಕು. ಸತ್ಸಂಗ, ಶ್ರವಣ, ಕೇಳ್ತೇವೆ ಭಗವಂತ ಎಲ್ಲಿ? ಸತ್ಸಂಗದಲ್ಲಿ. ಕೀರ್ತನ ಅಂದ್ರೆ ಭಗವಂತ ನಮಗೆ ಹೇಳ್ತೇವೆ, ಭಗವಂತ ನಮಗೆ ಮಾತಾಡ್ತೇವೆ. ಅದೇ ನಮ್ಮ ಸ್ಟಡಿ ಸರ್ಕಲ್, ವೇದಾಂತ ಸ್ಟಡಿ ಸರ್ಕಲ್, ಗೀತಾ ಸ್ಟಡಿ ಸರ್ಕಲ್ ಅಂತ. ಅಥವಾ ಭಜನೆ ಮಾಡ್ತೇವೆ. ಸ್ಮರಣ ಅಂದ್ರೆ ಧ್ಯಾನ ಮಾಡ್ತೇವೆ ಪುನಃ ಪುನಃ. ಪಾದ ಸೇವನ ಸರ್ವಿಸ್ ಮಾಡ್ತೇವೆ, ಸೇವೆ. ಅದೇ ಜಗತಿ ತಾಯ ಸರ್ವಿಸ್. ಅರ್ಚನ ಅಂದ್ರೆ ಆರಾಧನೆ ಮಾಡ್ತೇವೆ. ಏನು ಆರಾಧನೆ ಮಾಡ್ತೇವೆ? ಯಾವ ವಿಷಯ, ಯಾವ್ದು ಭಗವಂತನ ಗುಣ ನಮ್ಗೆ ಪುನಃ ಪುನಃ ಸ್ಫೂರ್ತಿ ಕೊಡ್ತದೆ, ಉತ್ಸಾಹ ಕೊಡ್ತದೆ,
ಅದನ್ನು ಪುನಃ ಪುನಃ ನೆನಪು ಮಾಡ್ತೇವೆ, ಅದೇ ಅರ್ಚನೆ. ಒಂದನ್ನು ನಮಸ್ಕಾರ ಮಾಡ್ತೇವೆ, ತಲೆ ಬಾಗ್ತೇವೆ. ದಾಸಿ ಅಂದ್ರೆ ನಮ್ಮ ಭಗವಂತನ ಸೇವಕ, ಸರ್ವೆಂಟ್ ನಾನು ಅನ್ನೋ ಭಾವನೆಯಿಂದ ಜೀವನ ಮಾಡ್ತೇವೆ. ಕಡೆಗೆ ಸಖ್ಯ, ಈಗ ಭಗವಂತ ನನಗೆ ಹತ್ರ ಆಗ್ತಾನೆ. ಆ ಸಖ್ಯ ಭಾವದಲ್ಲಿ ಹೇಳಿದೆ ನಾನು. ಭಗವಂತ ನನಗೆ ಏನು ಹೇಳ್ತಾನೆ, ನನಗೆ ಇವರಿಗೆ ರಾಮಾನುಜಾಚಾರ್ಯ ಹೇಳ್ತಿದ್ರು, ಆ ದೇವಿ ಎಲ್ಲ ಹೇಳ್ತಿದ್ರು ಸಖ್ಯ. ಕಡೆಗೆ ಆತ್ಮನಿಮ ಅಂದ್ರೆ ಶರಣಾಗತಿ ಆಗುತ್ತೆ, ಭಗವಂತನೇ ಅಲ್ಲ ಅಂತ ಹೇಳ್ತಿದ್ದೆ. ಇದು ನವದಾ ಭಕ್ತಿ ಅಂತ ಹೇಳ್ತೇವೆ, 9 ಡಿಗ್ರಿ ಭಕ್ತಿ. ಇದಕ್ಕೆ ಏನ್ ಸಾಧನೆ ಭಕ್ತಿಗೆ? ಮುಖ್ಯವಾಗಿ ಸತ್ಸಂಗ, ಒಳ್ಳೆ ಜನರ ಸಹವಾಸ, ಅಲ್ಲಿಂದ ಶುರು ಆಗ್ತದೆ ಭಕ್ತಿ. ಭಗವಂತ ಬಗ್ಗೆ ಕೇಳೋದು ಪುನಃ ಪುನಃ ಬೇರೆ ರೀತಿಯಲ್ಲಿ ಒಳ್ಳೆ ಗುಣಗಳ, ಭಗವಂತನ ಒಳ್ಳೆ ಗುಣಗಳನ್ನು ಕೇಳೋದು, ಅದು ಶ್ರವಣ. ನಾವು ಬೇರೆಯವ್ರಿಗೆ ಹೇಳೋದು, ಅದು ಕೀರ್ತನ. ರಾಮಕೃಷ್ಣ ಪರಮಹಂಸರು ಭಾವ ಸಮಾಧಿಯನ್ನು ಸುಮಾರು ಕಾಲ ಅಭ್ಯಾಸ ಭಾವ ಸಮಾಧಿಯಲ್ಲಿ ಸುಮಾರು ಕಾಲ ಕಳೀತಿದ್ರು. ಆ ಭಾವ ಸಮಾಧಿಯಲ್ಲಿ ಬಹಳ ಚಿತ್ತಶುದ್ಧಿ ಆಗ್ತಾ ಇತ್ತು, ಚಿತ್ತಶುದ್ಧಿ. ಆಗ ಆ ಕಾಳಿ ಮಾತೆ ತೋತಾಪುರಿ ಅನ್ನೋ ಗುರುವಿನ ರೂಪದಲ್ಲಿ ಬರ್ತಾರೆ. ಬಂದು ರಾಮಕೃಷ್ಣ ಪರಮಹಂಸರಿಗೆ ವೇದಾಂತವನ್ನು ಹೇಳ್ಕೊಡ್ತಾರೆ, ತತ್ವಮಸಿ ಆತ್ಮಜ್ಞಾನವನ್ನು ಹೇಳ್ಕೊಡ್ತಾರೆ. ರಾಮಕೃಷ್ಣ ಪರಮಹಂಸ ಮುಂಚೆ ಗದಾಧರ ಅಂತಿದ್ರು ಅವರ ಹೆಸರು. ಆ ಆತ್ಮಜ್ಞಾನದಲ್ಲಿ ವಿವೇಕ ವೈರಾಗ್ಯದಲ್ಲಿ ಶುದ್ಧವಾದ ಆತ್ಮ ನಾನು, ಶುದ್ಧವಾದ ಬ್ರಹ್ಮಸ್ವರೂಪಿ ನಾನು ಅಂತ ಅರಿವಾಗುತ್ತದೆ. ಆ ಅರಿವಾದಾಗ ಅವರಿಗೆ ರಾಮಕೃಷ್ಣ ಪರಮಹಂಸರು ಅಂತ ಹೇಳ್ತಾರೆ. ಇದು ಜ್ಞಾನ ಸಮಾಧಿ, ಅದು ಭಾವ ಸಮಾಧಿ. ಜ್ಞಾನದಲ್ಲಿ ವಿವೇಕ ವೈರಾಗ್ಯದಿಂದ ನಾನು ಯಾರು ಅಂತ ವಿಚಾರ ಮಾಡೋದು. ಭಾವ ಸಮಾಧಿಯಲ್ಲಿ ಭಗವಂತನೊಟ್ಟಿಗೆ ಶರಣಾಗತಿ, ಭಕ್ತಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಝೂಮ್ ಅಲ್ಲಿ ಯಾರಿಗೆ ಪ್ರಶ್ನೆ ಇದೆಯಾ? ಓಕೆ, ಎನಿ ಕ್ವಶನ್ಸ್? ನಳುಮೂರ್ತಿ ಅವರೇ, ವಾಸುಕಿ. ಗುರುಜಿ, ಭಾವ ಸಮಾಧಿ ಮತ್ತೆ ಜ್ಞಾನ ಸಮಾಧಿ ಎರಡರಲ್ಲೂ ಈಗೋ ತುಂಬಾ ಕಮ್ಮಿ ಇರುತ್ತೆ ಅಲ್ವಾ ಗುರುಜಿ? ಈಗೋ ಇರೋದೇ ಇಲ್ಲ. ಭಾವ ಸಮಾಧಿ ಈಗೋ ಇರ್ತದೆ, ಈಗೋ ಹೋಗಲ್ಲ. ಅದು ಭಕ್ತನ ಈಗೋ ಆಗಿ ಕನ್ವರ್ಟ್ ಆಗುತ್ತೆ, ಭಕ್ತ ನಾನು ಅಂತ. ಆಯ್ತಾ? ಭಕ್ತ ಅಂದ್ರೆ ಭಗವಂತನ ನೋಡ್ಕೊಳ್ತಾನೆ, ನಾನು ಭಕ್ತ ಅನ್ನೋ ಈಗೋ ಇರ್ತದೆ ನಾನು ಭಾವ ಸಮಾಧಿಯಲ್ಲಿ. ಸೊ ಜ್ಞಾನ ಸಮಾಧಿಯಲ್ಲಿ ಈಗೋ ಇಲ್ವೇ ಇಲ್ಲ, ಭಗವಂತ ಮಾತ್ರ ಇಲ್ಲ, ನಾನಿಲ್ಲ. ಸರಿನಾ? ಹಾ ಗುರುಜಿ. ಇನ್ಯಾರ ಪ್ರಶ್ನೆ ಇದೆಯಾ? ಯಾವ್ದು ಪ್ರಶ್ನೆ ಇದ್ದರೆ ಇವತ್ತಿನ ಚಿಂತನೆ ಮುಗಿಸೋಣ. ಮುಂದಿನ ವಾರ ಸತ್ಯದರ್ಶನ ಕ್ಲಾಸ್. ಅಸತೋ